ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಗಂಡ ಹೆಂಡತಿ ನಡುವೆ ಆಗಾಗ ಜಗಳವಾಗುತ್ತಿದ್ದರೆ ಅದಕ್ಕೆಲ್ಲ ಸುಲಭ ಪರಿಹಾರ ಇಲ್ಲಿದೆ. ಇದನ್ನು ಮಾಡಿಕೊಳ್ಳುವುದರಿಂದ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಎನ್ನುವುದು ಹೆಚ್ಚುತ್ತದೆ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಟಚ್ ಮಾಡಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಓಂ ಶ್ರೀ ಪಂಚಮುಖಿ ಆಂಜನೇಯ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಮಹಾಂತೇಶ್ ಬಿಸ್ಸೆ ಇವರನ್ನು ಸಂಪರ್ಕಿಸಿ. ಇವರು ನಿಮಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಪ್ರತಿ ಮನೆಯಲ್ಲೂ ಗಂಡ ಹೆಂಡತಿಯ ನಡುವೆ ಒಂದಲ್ಲ ಒಂದು ರೀತಿಯಾಗಿ ಜಗಳ ಆಗುತ್ತಲೇ ಇರುತ್ತದೆ. ಆ ಜಗಳವನ್ನು ಸಮತಟ್ಟಾಗಿ ನೋಡಿಕೊಳ್ಳಲು ನಾವು ತಿಳಿಸುವಂತಹ ಈ ಪರಿಹಾರ ಮಾಡಿಕೊಳ್ಳಿ. ಒಂದು ತಾಮ್ರದ ತಗಡನ್ನು ತೆಗೆದುಕೊಂಡು ಅದರಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು. ಅದರ ಮೇಲ್ಭಾಗದಲ್ಲಿ ಈ ರೀತಿಯಾಗಿ ಬೀಜಾಕ್ಷರಿಗಳನ್ನು ಬರೆದುಕೊಳ್ಳಿ. ಓಂ ಕ್ಲೀಂ ಹೈಂ ರೀಂ. ಮಧ್ಯಭಾಗದಲ್ಲಿ ಸ್ವಾಹ ಎನ್ನುವ ಹೆಸರನ್ನು ಬರೆಯಬೇಕು. ಇದೆಲ್ಲ ಆದ ನಂತರ ಆ ತಾಮ್ರದ ತಗಡನ್ನು ನೀವು ಕೆಂಪು, ಕಪ್ಪು, ಬಿಳಿಯ ದಾರವನ್ನು ಸುತ್ತಿ ಅದನ್ನು ನೀವು ನಿಮ್ಮ ಮಲಗುವ ಕೋಣೆಯಲ್ಲಿ ಇಡಬೇಕು. ಮಲಗುವ ಕೋಣೆಯ ಮಂಚದ ತಲೆ ಹಾಕ್ಕೊಳ್ತಿರಲ್ಲ ಆ ಭಾಗದಲ್ಲಿ ಬೆಡ್ ಕೆಳಗಡೆ ಇಟ್ಕೊಳ್ಳಿ. ಇದನ್ನು ಇಟ್ಟ ನಂತರ ನೀವು 3 ದಿನ ಬಿಟ್ಟು ಆ ಒಂದು ತಾಮ್ರದ ತಗಡನ್ನು ತೆಗೆದುಕೊಂಡು ಹೋಗಿ 3 ಕೂಡುವ ಹೊಳೆಯಲ್ಲಿ ಅರಿಯಲು ಬಿಟ್ಟು ಬಿಡಿ. ಹೀಗೆ ಮಾಡುವುದರಿಂದ ನಿಮ್ಮ ಗಂಡ ನೀವು ಹೇಳಿದ ಹಾಗೆ ಕೇಳುತ್ತಾರೆ. ನೀವು ಏನೇ ಅಂದರೂ ಅವರು ನಿಮ್ಮ ಮೇಲೆ ಕೋಪಿಸಿಕೊಳ್ಳುವುದಿಲ್ಲ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಗುರುಗಳನ್ನು ಸಂಪರ್ಕಿಸಿ. ಯಾವುದೇ ಸಮಸ್ಯೆ ಇರಬಹುದು, ಹಣಕಾಸಿನ ಸಮಸ್ಯೆ ಇರಬಹುದು, ಅಥವಾ ಸಂತಾನ ಭಾಗ್ಯವಾಗಿರಬಹುದು, ಕೋರ್ಟ್ ಕೇಸು, ಆಸ್ತಿ ವಿಚಾರ ಯಾವುದೇ ಆಗಿರಬಹುದು. ಎಲ್ಲದಕ್ಕೂ ಶಾಶ್ವತ ಪರಿಹಾರವನ್ನು ಓಂ ಶ್ರೀ ಪಂಚಮುಖಿ ಆಂಜನೇಯ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಮಹಾಂತೇಶ್ ಬಿಸ್ಸೆ ಅವರು ಮಾಡಿಕೊಡುತ್ತಾರೆ. ಧನ್ಯವಾದಗಳು.